ನಮಸ್ತೆ. ಆಟ ಮಂತ್ರ, ಅಭಿಚಾರ, ವಾಮಾಚಾರ, ಸ್ಮಶಾನ ಪ್ರಯೋಗ ಹಾಗೂ ದೃಷ್ಟಿದೋಷಗಳ ತೀವ್ರತೆಯು ಜಾತಕರ ಮೇಲೆ ಹೆಚ್ಚಾಗಿ ಬಾಧಿಸುತ್ತಿದ್ದಲ್ಲಿ ಅವರು ಮಾನಸಿಕ ಉಪಾಸನೆಯನ್ನಾಗಿ ವಿಷಹರ ಗರುಡ ಮಂತ್ರ, ಭಯನಾಶಕ ಮಂತ್ರ ಹಾಗೂ ಆಂಜನೇಯ ಸ್ವಾಮಿಯ ಪಂಚಮುಖಿ ಆಂಜನೇಯ ಸ್ವಾಮಿಯ ಮೂಲ ಮಂತ್ರ ಓಂ ನಮೋ ಶ್ರೀ ಹರಿಮರ್ಕಟೋ ಮಹಾಮರ್ಕಟಾಯ ಸ್ವಾಹ ಎಂಬುದನ್ನು ನೀವು ಮಾನಸಿಕ ಉಪಾಸನೆಯನ್ನಾಗಿ ಮಾಡಿದ್ದೇ ಆದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಮಾಡಿರುವಂತಹ ಎಲ್ಲ ಕೆಟ್ಟ ಕೆಲಸಗಳ ದುಷ್ಪರಿಣಾಮವು ನಿವಾರಣೆಯಾಗಿ ನಿಮಗೆ ಶತ್ರುಗಳ ಒಂದು ಕಾಟದಿಂದ ವಿಮುಕ್ತಿಯೂ ಸಿಗಲಿದೆ ಹಾಗೂ ನಿಮ್ಮ ಒಂದು ದೈಹಿಕ ಮಾನಸಿಕ ಆರೋಗ್ಯಗಳು, ಹಣ ಸಂಪಾದನೆ ಮತ್ತು ಕೌಟುಂಬಿಕ ಶಾಂತಿ ಸೌಹಾರ್ದತೆಯು ಆ ಒಂದು ದೇವತೆಗಳ ಉಪಾಸನಾ ಪ್ರಭಾವದಿಂದ ಉಂಟಾಗಲಿದೆ. ಹೀಗಾಗಿ ನೀವು ವಿಷಹರ ಗರುಡ ಮಂತ್ರ, ಭಯನಾಶಕ ಮಂತ್ರಗಳನ್ನು ಸದಾಕಾಲ ಮಾನಸಿಕ ಉಪಾಸನೆಯನ್ನಾಗಿ ಮಾಡುವುದು ಒಳ್ಳೆಯದು. ನಿಮ್ಮ ಶತ್ರುಗಳು ಅಥವಾ ನಿಮಗೆ ಆಗದವರು ನಿಮ್ಮ ಮೇಲೆ ಏನಾದರೂ ಮಾಟ ಮಂತ್ರ ಪ್ರಯೋಗ ಮಾಡಿದ್ದೇ ಆದಲ್ಲಿ ಅದರ ನಿವಾರಣೆಗಾಗಿ ನೀವು ಪ್ರತಿನಿತ್ಯ ಗಾಯತ್ರಿ ಮಂತ್ರದ ಉಪಾಸನೆಯನ್ನು ಮಾಡುವುದು ಒಳ್ಳೆಯದು. ಹೀಗಾಗಿ ಬಹಳ ಮುಖ್ಯವಾದಂತಹ ಗಾಯತ್ರಿ ಮಂತ್ರಗಳು ಏನೇನಿವೆಯೋ ಅವೆಲ್ಲವನ್ನೂ ಸಹಿತ ನೀವು ಒಂದೊಂದಾಗಿ ಕೇಳಿ ನಿಮಗೆ ಇಷ್ಟವಾದಂತಹ ದೇವತೆಯ ಗಾಯತ್ರಿ ಮಂತ್ರೋಪಾಸನೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡಿ. ಇದು ನಿಮಗೆ ಮಾಟ ಮಂತ್ರ, ಅಭಿಚಾರ, ವಾಮಾಚಾರ ಹಾಗೂ ಶತ್ರು ಬಾಧೆಗಳಿಂದ ಎಲ್ಲ ರೀತಿಯ ವಿಮುಕ್ತಿಯನ್ನು ನೀಡಿ ಅದರ ಒಂದು ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಿ ನಿಮ್ಮ ಒಂದು ಒಳಿತು, ಅಭಿವೃದ್ಧಿ, ಪ್ರಗತಿ, ಅಭ್ಯುದಯಕ್ಕೆ ಕಾರಣವಾಗಲಿದೆ. ಮೊದಲನೇದಾಗಿ ಗಾಯತ್ರಿ ಮಂತ್ರ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರ ಉಪಾಸನೆಯ ಕಾಲದಲ್ಲಿ ಮಾಂಸಾಹಾರವನ್ನು ಸೇವಿಸದಿರುವುದು ಒಳ್ಳೆಯದು. ಶಿವ ಗಾಯತ್ರಿ ಮಂತ್ರ. ಓಂ ತತ್ಪುರುಷಾಯ ವಿದ್ಮಹೆ ವಾಗೀಶುದ್ಧಾಯ ಧೀಮಹಿ ತನ್ನೋ ಶಿವಃ ಪ್ರಚೋದಯಾತ್. ಗೌರಿ ಗಾಯತ್ರಿ ಮಂತ್ರ. ಓಂ ಗಣಾಂಬಿಕಾಯೈ ಚ ವಿದ್ಮಹೆ ಕರ್ಮಸಿದ್ಧೈ ಚ ಧೀಮಹಿ ತನ್ನೋ ಗೌರಿಃ ಪ್ರಚೋದಯಾತ್. ಗಣಪತಿ ಗಾಯತ್ರಿ ಮಂತ್ರ. ಓಂ ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಸ್ಕಂದ ಗಾಯತ್ರಿ ಮಂತ್ರ. ಓಂ ಮಹಾಸೇನಾಯ ವಿದ್ಮಹೆ ವಾಗ್ವಿಶುದ್ಧಾಯ ಧೀಮಹಿ ತನ್ನೋ ಸ್ಕಂದಃ ಪ್ರಚೋದಯಾತ್. ರುದ್ರ ಗಾಯತ್ರಿ ಮಂತ್ರ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಋಷಭ ಗಾಯತ್ರಿ ಮಂತ್ರ. ಓಂ ತೀಕ್ಷ್ಣಶೃಂಗಾಯ ವಿದ್ಮಹೆ ವೇದಪಾದಾಯ ಧೀಮಹಿ ತನ್ನೋ ವೃಷಃ ಪ್ರಚೋದಯಾತ್. ನಾರಾಯಣ ಗಾಯತ್ರಿ ಮಂತ್ರ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಭೂದೇವಿ ಗಾಯತ್ರಿ ಮಂತ್ರ. ಓಂ ಸಮುದ್ರುತ್ಥಾಯೈ ವಿದ್ಮಹೆ ವಿಷ್ಣುಬನೇಕೇನ ಧೀಮಹಿ ತನ್ನೋ ದರಾಹ ಪ್ರಚೋದಯಾತ್. ಗರುಡ ಗಾಯತ್ರಿ ಮಂತ್ರ. ಓಂ ವೈನತೇನಾಯ ವಿದ್ಮಹೆ ವಿಷ್ಣುವಾಹನಾಯ ಧೀಮಹಿ ತನ್ನೋ ಗರುಡಃ ಪ್ರಚೋದಯಾತ್. ಈಗಾಗಲೇ ತಿಳಿಸಿರುವಂತೆ ಯಾವ ರೀತಿಯಾಗಿ ದೇವತೆಗಳ ಗಾಯತ್ರಿ ಮಂತ್ರವಿದೆಯೋ ಅದೇ ರೀತಿಯಾಗಿ ನವಗ್ರಹಗಳಿಗೂ ಕೂಡ ಗಾಯತ್ರಿ ಮಂತ್ರವಿದೆ. ಮೊದಲನೆಯದಾಗಿ ಸೂರ್ಯ ಗಾಯತ್ರಿ ಮಂತ್ರ. ಓಂ ಸಪ್ತತುರಂಗಾಯ ವಿದ್ಮಹೆ ಸಹಸ್ರಕಿರಣಾಯ ಧೀಮಹಿ ತನ್ನೋ ರವಿಃ ಪ್ರಚೋದಯಾತ್. ರವಿ ಗಾಯತ್ರಿ ಮಂತ್ರ. ಓಂ ಸಪ್ತತುರಂಗಾಯ ವಿದ್ಮಹೆ ಸಹಸ್ರಕಿರಣಾಯ ಧೀಮಹಿ ತನ್ನೋ ಸೂರ್ಯಃ ಪ್ರಚೋದಯಾತ್. ಚಂದ್ರ ಗಾಯತ್ರಿ ಮಂತ್ರ. ಓಂ
ಕ್ಷೀರಾಣ್ಯಜಾಯ ವಿದ್ಮಹೆ ಲಕ್ಷ್ಯಾನುಜಾಯ ಧೀಮಹಿ ತನ್ನೋ ಚಂದ್ರಃ ಪ್ರಚೋದಯಾತ್. ಅಂಗಾರಕ ಗಾಯತ್ರಿ ಮಂತ್ರ. ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿಹಸ್ತಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್. ಬುಧ ಗಾಯತ್ರಿ ಮಂತ್ರ. ಓಂ ವಿದ್ಯಾರಾಜಾಯ ವಿದ್ಮಹೆ ಚಂದ್ರಪುತ್ರಾಯ ಧೀಮಹಿ ತನ್ನೋ ಬುಧಃ ಪ್ರಚೋದಯಾತ್. ಬೃಹಸ್ಪತಿ ಅಥವಾ ಗುರು ಗಾಯತ್ರಿ ಮಂತ್ರ. ಓಂ ವಾಚಸ್ಪತಾಯ ವಿದ್ಮಹೆ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶುಕ್ರ ಗಾಯತ್ರಿ ಮಂತ್ರ. ಓಂ ಕಾಮದೇವಾಯ ವಿದ್ಮಹೆ ಶುಭಕರ್ಮಾಯ ಧೀಮಹಿ ತನ್ನೋ ಶುಕ್ರಃ ಪ್ರಚೋದಯಾತ್. ಶನೈಶ್ಚರ ಗಾಯತ್ರಿ ಮಂತ್ರ. ಓಂ ಗ್ರಹರಾಜಾಯ ವಿದ್ಮಹೆ ರವಿನಂದನಾಯ ಧೀಮಹಿ ತನ್ನೋ ಸೌರಿಃ ಪ್ರಚೋದಯಾತ್. ರಾಹು ಗಾಯತ್ರಿ ಮಂತ್ರ. ಓಂ ಶಿರೋರೂಪಾಯ ವಿದ್ಮಹೆ ಅಮೃತೇಶಾಯ ಧೀಮಹಿ ತನ್ನೋ ರಾಹುಃ ಪ್ರಚೋದಯಾತ್. ಕೇತು ಗಾಯತ್ರಿ ಮಂತ್ರ. ಓಂ ಪದ್ಮಪುತ್ರಾಯ ವಿದ್ಮಹೆ ಅಮೃತೇಶಾಯ ಧೀಮಹಿ ತನ್ನೋ ಕೇತುಃ ಪ್ರಚೋದಯಾತ್. ಯಾವ ರೀತಿಯಾಗಿ ದೇವತೆಗಳ ಗಾಯತ್ರಿ ಮಂತ್ರವಿದೆಯೋ ಅದೇ ರೀತಿಯಾಗಿ ನವಗ್ರಹಗಳ ಗಾಯತ್ರಿ ಮಂತ್ರವೂ ಇದೆ. ನಿಮಗೆ ನಡೆಯುತ್ತಿರುವ ದಶಾ ಭುಕ್ತಿ ಕಾಲಗಳನ್ನು ನೋಡಿ. ಉದಾಹರಣೆಗೆ ರಾಹು ದಶೆ ಶುಕ್ರಭುಕ್ತಿ ಕಾಲದಲ್ಲಿ ನೀವಿದ್ದೀರಿ ಎಂದಾದಲ್ಲಿ ರಾಹುವಿನ ಗಾಯತ್ರಿ ಮಂತ್ರ ಹಾಗೂ ಶುಕ್ರನ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯವೂ ಪಠಿಸುವುದರಿಂದ ನಿಮ್ಮ ಒಂದು ಇಚ್ಛಾಶಕ್ತಿ ಹಾಗೂ ಧೀಶಕ್ತಿಗಳು ಹೆಚ್ಚಾಗಿ ನಿಮಗೆ ವಿರುದ್ಧವಾಗಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ನೀವು ಜಯಿಸಿ ಎಲ್ಲ ರೀತಿಯ ಪ್ರಗತಿ, ಅಭ್ಯುದಯ ಮತ್ತು ಶ್ರೇಯಸ್ಸನ್ನು ಹೊಂದಲು ಸಹಕಾರಿಯಾಗುತ್ತದೆ. ಈಗ ಇನ್ನೊಂದು ಉದಾಹರಣೆ ಹೇಳುತ್ತೇನೆ. ಗುರುದಶೆ ಶುಕ್ರಭುಕ್ತಿ ಶನಿ ಅಂತರ್ಭುಕ್ತಿ ಒಬ್ಬ ಜಾತಕನಿಗೆ ನಡೆಯುತ್ತಿದ್ದಲ್ಲಿ ಗುರು ಗ್ರಹದ ಗಾಯತ್ರಿ ಮಂತ್ರ, ಶುಕ್ರ ಗ್ರಹದ ಗಾಯತ್ರಿ ಮಂತ್ರ ಹಾಗೂ ಶನಿ ಗ್ರಹದ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾ ಭಕ್ತಿಯಿಂದ ಮಾನಸಿಕ ಉಪಾಸನಾ ಶ್ಲೋಕವನ್ನಾಗಿ ಪಠಿಸಿದ್ದಲ್ಲಿ ನಿಮಗೆ ಎಲ್ಲ ರೀತಿಯ ಶುಭ ಫಲಗಳು ಉಂಟಾಗಿ ಮಾಟಮಂತ್ರ, ಅಭಿಚಾರ, ವಾಮಾಚಾರ ಹಾಗೂ ದೃಷ್ಟಿದೋಷದ ಎಲ್ಲ ರೀತಿಯ ದುಷ್ಪರಿಣಾಮಗಳು ನಿವಾರಣೆಯಾಗಲಿದೆ. ಎಲ್ಲ 9 ಗ್ರಹಗಳ ಗಾಯತ್ರಿ ಮಂತ್ರ ಏನೆಂಬುದನ್ನು ಒಂದು ಬಾರಿ ನೋಡಿ. ಎಲ್ಲ 12 ರಾಶಿಯ ಜಾತಕರಿಗೆ ಅವರವರ ರಾಶಿ ರೀತ್ಯ ಯಾವ್ಯಾವ ಬೀಜಾಕ್ಷರಗಳನ್ನು ಮಾನಸಿಕ ಉಪಾಸನೆಯನ್ನಾಗಿ ಮಾಡಿದರೆ ಒಳಿತಾಗಬಹುದು ಎಂಬ ಒಂದು ವಿವರ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ನೀವು ಈ ಬೀಜಾಕ್ಷರಗಳ ಮಾನಸಿಕ ಜಪವನ್ನಾದರೂ ಮಾಡಬಹುದು. ಇಲ್ಲವಾದಲ್ಲಿ ಒಂದು ಪುಸ್ತಕ ತೆಗೆದುಕೊಂಡು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಈ ಬೀಜಾಕ್ಷರಗಳನ್ನು 48 ಬಾರಿ ಬರೆಯಬೇಕು. ಈ ರೀತಿಯಾಗಿ 48 ದಿನ ಬರೆದಲ್ಲಿ 1 ಮಂಡಲ ಕಾಲವಾಗುತ್ತದೆ. 1 ಮಂಡಲ ಕಾಲದಿಂದ 3 ಮಂಡಲ ಕಾಲದವರೆಗೂ ಈ ಬೀಜಾಕ್ಷರಗಳನ್ನು ಬರೆದು ನಂತರ ನೀವು ಇಷ್ಟಾರ್ಥ ಕಾರ್ಯಸಿದ್ಧಿ ಮಂತ್ರವನ್ನು ಜಪಿಸಿದ್ದೇ ಆದಲ್ಲಿ ಆ ಒಂದು ಕಾರ್ಯಸಿದ್ಧಿ ಮಂತ್ರ ಶ್ಲೋಕವೇನಿದೆ ಅದರ ಪರಿಣಾಮವು ನಿಮ್ಮ ಮೇಲೆ ಉಂಟಾಗಿ ನಿಮ್ಮ ಅಪೇಕ್ಷಿತ ಕೆಲಸ ಕಾರ್ಯಗಳೆಲ್ಲವೂ ನಡೆಯುತ್ತದೆ ಹಾಗೂ ನಿಮ್ಮ ಇಷ್ಟಾರ್ಥವೂ ನೆರವೇರಲಿದೆ. ನಮಸ್ತೆ. ದೃಷ್ಟಿದೋಷ, ಶತ್ರುಬಾಧೆ, ಅಭಿಚಾರ ಹಾಗೂ ವಾಮಾಚಾರದ ತೊಂದರೆಯಿಂದ ಬಳಲುತ್ತಿರುವಂತಹ ಜಾತಕರು ತಮ್ಮ ನಕ್ಷತ್ರಾಭಿಮಾನಿ ದೇವತೆಯ ಶ್ಲೋಕವನ್ನು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವುದು ದೋಷ ನಿವಾರಕ. ಮೊದಲನೆಯದಾಗಿ ಮೇಷರಾಶಿಯ ಅಶ್ವಿನಿ ನಕ್ಷತ್ರ ಸಂಜಾತರ ಅಭಿಮಾನಿ ದೇವತಾ ಪ್ರಾರ್ಥನಾ ಶ್ಲೋಕ. ಅಶ್ವಿನೌ ದೇವತೌ ಶ್ವೇತೌ ವರ್ಣಾತೌ ದ್ವಿಭುಜ ಹಸ್ತಾನುಃ ಅಕ್ಷಮಾಲಾ ಸುಧಾಕುಂಭ ಧಾರಣಾವಶ್ವ ವಾಹನಂ. ಮೇಷರಾಶಿಯ ಭರಣಿ ನಕ್ಷತ್ರ ಸಂಜಾತರ ಅಭಿಮಾನಿ ದೇವತಾ ಪ್ರಾರ್ಥನಾ ಶ್ಲೋಕ. ಪಾಶದಂಡೋ ಜ್ವಲಭುಜೌ ಭೀಮಂ ಮಹಿಷವಾಹನಂ
ಯಮಂ ನೀಲತನುಂ ಧ್ಯಾಯೇ ತಸ್ವಾಭೀಷ್ಟ ಫಲಪ್ರದಂ. ಮೇಷರಾಶಿಯ ಕೃತಿಕಾ ನಕ್ಷತ್ರ ಅಭಿಮಾನಿ ದೇವತಾ ಪ್ರಾರ್ಥನಾ ಶ್ಲೋಕ. ಕೃತಿಕಾ ದೇವತಾ ಮಗ್ನಿಂ ಮೇಷಸ್ಥಂ ರಕ್ತವರ್ಣಕಂ ಪೃಕ್ಸುರ್ವಾ ಬೀತವದೃಕ್ಚ ಚತುರ್ಹಸ್ತಂ ನಮಾಮ್ಯಹಂ.